ಧ್ರುವ ಸರ್ಜಾ ಅವ್ರ KD ಟ್ರೈಲರ್ ಈಗ ತಾನೇ ನೋಡಿದೆ. ಈ ಟ್ರೈಲರ್ ನೋಡ್ತಿದ್ದೆ ಮೂವಿ ಆ್ಯಕ್ಷನ್ ಡ್ರಾಮಾ ಅನಿಸುತ್ತೆ. ಈ ಟ್ರೈಲರ್ ಸ್ಟಾರ್ಟಿಂಗಲ್ಲೇ ರವಿಶಂಕರ್ ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಯಾವ ಪ್ರಧಾನಿಗೂ ಕೊಡದೇ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಳಿನ ಕರ್ಕೊಂಡೋದ್ರು ಅನ್ನೋ ಒಂದು ಡೈಲಾಗ್ ಇದೆ. ರವಿಶಂಕರ್ ಅವ್ರು ಹೇಳ್ತಾರೆ. ಕಾಳಿ ಅಂದರೆ ಇದು ಕಿಚ್ಚ ಸುದೀಪ್ ಅವರೇ ಅನಿಸುತ್ತೆ. ಯಾಕಂದರೆ ಕಾಳ ಭೈರವ ಅಂತನೋ ಅವ್ರ ನೇಮು ಇದರಲ್ಲಿ ಒಂದು ಪೋಸ್ಟರಲ್ಲಿ ಬಿಟ್ಟಿದ್ರು. ಇದು ಸುದೀಪ್ ಅವ್ರಿಗೆ ಐಪ್ ಕೊಡೋ ಒಂದು ಸೀನ್ ಇರುತ್ತೆ ಅನಿಸುತ್ತೆ ನನಗೆ. ಮತ್ತು ಇನ್ನೊಂದು ಡೈಲಾಗು ಅದೇ ಸೀನಲ್ಲಿ ರವಿಶಂಕರ್ ಅವ್ರು ಹೇಳ್ತಾರೆ, ಅದು ಒಬ್ಬ ಕ್ರಿಮಿನಲ್ನ ಕರ್ಕೊಂಡೋಗೋ ರೀತಿ ಇದ್ದಿಲ್ಲ ಅಂತ. ಹಾಗಾದರೆ ಸುದೀಪ್ ಅವರು ಇದು ಯಾವ ಕ್ಯಾರೆಕ್ಟ್ರ್ ಪ್ಲೇ ಮಾಡ್ತಿದ್ದಾರೆ, ಯಾವ ಥರ ರೋಲ್ ಇರುತ್ತೆ, ತುಂಬ ಕ್ಯೂರಿಯಾಸಿಟಿ ಇದೆ. ಇನ್ನು ಇದನ್ನು ಯಾವುದೂ ರಿವೀಲ್ ಮಾಡಿಲ್ಲ. ಪ್ರೇಮ್ ಅವ್ರು ಈ ಮೂವಿಲಿ ಒಂದೊಂದು ಸೀನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಎಲ್ಲ ಪೂರ್ತಿ ಮಾಸಲ್ಲೇ ತೋರಿಸಿದ್ದಾರೆ. ಲಾಂಗು, ಬ್ಲಡ್ಡು, ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ ಯಾವುದೋ ಒಂದು ಆ್ಯಕ್ಷನ್ ಸೀಕ್ವೆಲ್ ನಡೆದಿರೋ ರೀತಿ ಇದೆ. ಅಲ್ಲಿ ಧ್ರುವ ಸರ್ಜಾ ಅವರು ಅನಿಸುತ್ತೆ, ಅದು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಕಾಲು ಪೂರ್ತಿ ಫುಲ್ಲು ಬ್ಲಡ್ಡಲ್ಲಿದೆ. ಮತ್ತು ಸುತ್ತು ಪೊಲೀಸರು ಇದ್ದಾರೆ. ಆ ಆ್ಯಕ್ಷನ್ ಸೀಕ್ವೆಲ್ಸ್ ಮಾತ್ರ ಪೂರ್ತಿ ಯಾವ ರೀತಿ ಇರುತ್ತೆ ನೋಡಬೇಕು ಮೂವಿಲಿ. ಮತ್ತು ಎಲ್ಲರೂ ರೆಟ್ರೋ ಸ್ಟೈಲಲ್ಲಿ ತೋರಿಸಿದ್ದಾರೆ. ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಪೂರ್ತಿ ಆ ಲೊಕೇಶನ್ಸು ಮತ್ತು ಅಲ್ಲಿ ಯೂಸ್ ಮಾಡಿರೋ ಪ್ರಾಪರ್ಟೀಸು ಎಲ್ಲ ಪೂರ್ತಿ ರೆಟ್ರೋ ಸ್ಟೈಲಲ್ಲಿದೆ. ಇದು ಪೂರ್ತಿ ಟ್ರೈಲರ್ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಕಲರ್ ಗ್ರೇಡಿಂಗು ಬ್ಲೂ ಶೇಡಲ್ಲಿ ತೋರಿಸಿದ್ದಾರೆ. ಅಂದರೆ ಇದನ್ನು ನೋಡ್ತಾ ಇದ್ದರೆ ಇದು ಈ ಏರಾದಲ್ಲಿ ನಡೆಯೋ ಸ್ಟೋರಿ ಅಲ್ಲ ಅನಿಸುತ್ತೆ. ಕಂಪ್ಲೀಟು ರೆಟ್ರೋ ಫೀಲ್ ಕೊಡಲಿ ಅಂದ್ಬಿಟ್ಟು ಈ ಥರ ಕಲರ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಚೇಂಜ್ ಇದೆ, ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೆಲ್ಲಿ ಆ್ಯಕ್ಷನ್ ಸೀಕ್ವೆಲ್ಸ್ ಬರುತ್ತೆ ಅಲ್ಲೆಲ್ಲ ಒಂಥರ ರೆಡ್ ಶೇಡ್ ಕೊಟ್ಟಿದ್ದಾರೆ. ಇದು ಥಿಯೇಟರಲ್ಲಿ ಯಾವ ರೀತಿ ಫೀಲ್ ಕೊಡುತ್ತೆ ಹೋಗಿ ನೋಡಬೇಕು. ಪ್ರೇಮ್ಸ್ ಅವ್ರ ಮೂವಿ ಅಂದಿದ ತಕ್ಷಣ ಲಾಂಗು, ಮಚ್ಚು, ಹಳ್ಳಿ ಲೋಕಲ್ ಲ್ಯಾಂಗ್ವೇಜು, ಕಾಮಿಡಿ, ಸ್ಕ್ರೀನಲ್ಲಿ ಬೆಂಕಿ, ಮರ ಸೆಂಟಿಮೆಂಟ್ ಇವೆಲ್ಲ ಕಾಮನ್ನು. ಈ ಮೂವಿಲಿ ಅದು ಎತ್ತು ಕಾಣಿಸುತ್ತೆ. ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಹೀರೋಯಿನ್ನ ಯಾವ ರೀತಿ ತೋರಿಸಿದ್ದಾರೆ ಅಂದರೆ ಪೂರ್ತಿ ಬಜಾರಿ ಅನ್ನೋ ರೀತಿ ತೋರಿಸಿದ್ದಾರೆ. ಹೀರೋಯಿನ್ನು ಇವರಿಬ್ಬರು ನಡುವೆ ಜಗಳ, ಕಾಮಿಡಿ ಸೀಕ್ವೆಲ್ಸು ಇದನ್ನು ತೋರಿಸಿದ್ದಾರೆ. ನನಗಿದನ್ನು ನೋಡಿದಾಗ ಏನನ್ನಿಸ್ತು ಅಂದರೆ ಈ ಮೂವಿಗೆ ಇದು ಡಿಸ್ಟರ್ಬ್ ಮಾಡದೇ ಇದ್ದರೆ ಸಾಕು ಅನಿಸುತ್ತೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೀರೋ ಧ್ರುವ ಸರ್ಜಾ ಲೋಕಲ್ ಹುಡುಗ ಯಾವ ರೀತಿ ರೌಡಿ ಆಗ್ತಾನೆ, ಅವ್ನು ರೌಡಿ ಆಗೋದಕ್ಕೆ ಏನು ರೀಸನ್ನು ಮೂವಿ ಕಾದು ನೋಡಬೇಕು. ಇದರಲ್ಲಿ ಮೈನ್ ವಿಲನ್ನು ಶಿಲ್ಪಾ ಶೆಟ್ಟಿ ಅವ್ರು ಇರ್ಬೋದು ಅನಿಸುತ್ತೆ. ಸಂಜಯ್ ದತ್ ಅವರು ಶಿಲ್ಪಾ ಶೆಟ್ಟಿ ಅವ್ರ ಗ್ಯಾಂಗಲ್ಲಿ ಒಬ್ಬರಾಗಿರ್ತಾರೆ. ಟ್ರೈಲರಲ್ಲಿ ಜಾಸ್ತಿ ಫೈಟ್ ಸೀಕ್ವೆಲ್ಸೇ ತೋರಿಸಿದ್ದಾರೆ, ಆ್ಯಕ್ಷನ್ಸೇ ಇದೆ, ಪೂರ್ತಿ ಮಾಸಾಗಿ ತೋರಿಸಿದ್ದಾರೆ. ಮತ್ತು ಲಾಸ್ಟಲ್ಲಿ ಒಂದು ಡೈಲಾಗ್ ತೋರಿಸ್ತಾರೆ, ಇದು ಅಂತ್ಯ ಅಲ್ಲ ಆರಂಭ ಅಂಥೇಳಿ ಕಿಚ್ಚ ಸುದೀಪ್ ಅವ್ರನ್ನ ತೋರಿಸಿದ್ದಾರೆ ಬ್ಯಾಕಿಂದ. ಅದು ಒಂದು ಟ್ರೈನ್ ಅನಿಸುತ್ತೆ. ಟ್ರೈನ್ ಒಳಗೆ ಒಂದು ಫೈಟಿಂಗು, ಟ್ರೈನೆಲ್ಲ ಪೂರ್ತಿ ಬೆಂಕಿ ಅಂಟ್ಕೊಂಡಿದೆ. ಈ ಮೂವಿ ಪಾರ್ಟ್ 2 ಬರೋ ಚಾನ್ಸಸ್ ಇದೆ. ಪಾರ್ಟ್ 2ಗೆ ಲೀಡಾಗಿ ಸುದೀಪ್ ಅವ್ರು ಕಾಣಿಸ್ಕೊಬೋದು. ನನಗೆ ಈ ಟ್ರೈಲರ್ ನೋಡಿ ಏನು ಅನ್ನಿಸ್ತು ಅಂದರೆ, ತುಂಬ ಹೈ ಬಜೆಟಲ್ಲೇ ಮೂವಿ ತೆಗೆದಿದ್ದಾರೆ. ಸ್ಟಾರ್ ಕ್ಯಾಸ್ಟು, ಕೆಲವೊಂದು ಸೀನ್ಸ್ ನೋಡ್ಬೋದು, ಒಂದೇ ಸೀನಲ್ಲಿ ಎಷ್ಟೊಂದು ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಮೂವಿಲಿ ಏನಾದರೂ ಮೂವಿಗೆ ಬೇಡದೇ ಇರೋ ಕಾಮಿಡೀಸು, ಬೇಡದೇ ಇರೋ ಸೀನ್ಸು ಆ್ಯಡ್ ಮಾಡ್ದಿರಾ ಇದ್ದರೆ ಮೂವಿ ಪಕ್ಕ ಚೆನ್ನಾಗಿರುತ್ತೆ. ಬರೀ ಟ್ರೈಲರ್ ನೋಡಿ ಏನೂ ಹೇಳೋಕ್ಕಾಗಲ್ಲ, ಮೂವಿ ನೋಡಿದ್ರೇ ಏನು ಅಂತ ಗೊತ್ತಾಗೋದು. ನಿಮ್ಗೆ ಇದ್ರ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.